ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಹತ್ರ ಒಂದು ಫೈರ್ ಎಸ್ಟಿಂಗ್ವಿಷರ್ ಇದೆ. ಇದು ABC ಫೈರ್ ಎಸ್ಟಿಂಗ್ವಿಷರ್ ಆಗಿದೆ. ಇದು ಬ್ರ್ಯಾಂಡ್ ಬಂದು ಸೇಫ್ ಪ್ರೋ ಅಂತ ಹೇಳಿ ಇದೆ. ಮಾರ್ಕೆಟಲ್ಲಿ ಭಾಳಷ್ಟು ಎಸ್ಟಿಂಗ್ವಿಷರ್ಸ್ ಬ್ರ್ಯಾಂಡ್ಗಳಿದ್ದಾವೆ, ಮೇಕ್ಗಳಿದ್ದಾವೆ, ಕಂಪನಿಗಳಿದ್ದಾವೆ. ನಮ್ಮ ಹತ್ರ ಇವಾಗ ಒಂದು ಡೆಮೋಗೆ ಅಂತೇಳಿ ನಾವು ಸೇಫ್ ಪ್ರೋ ಒಂದು ಪ್ರಾಡಕ್ಟ್ನ ಇಟ್ಕೊಂಡಿದ್ದೀವಿ. ಈ ಎಸ್ಟಿಂಗ್ವಿಷರ್ ಬಂದು 2 kg ಫೈರ್ ಎಸ್ಟಿಂಗ್ವಿಷರ್ ಆಗಿರುತ್ತೆ. ನೀವು ಇಲ್ಲಿ ಇವರು ಲೇಬಲ್ ಹಾಕಿರ್ತಾರೆ, ಇಲ್ಲಿ ನೋಡ್ಬೋದು. ಕೆಪಾಸಿಟಿ ಬಂದ್ಬಿಟ್ಟು 2 kg ಇರುತ್ತೆ. ಮಾಡೆಲ್ ನಂಬರ್ ಇದು ಸೇಫ್ ಪ್ರೋ ಆಗಿರುತ್ತೆ, ಅದೊಂದು ಮಾಡೆಲ್ ನಂಬರ್ ಹಾಕೊಂಡಿರ್ತಾರೆ. ಇದರ ಫೈರ್ ರೇಟಿಂಗು 1A34B ಇರುತ್ತೆ. ಇದಾದಮೇಲೆ ನೆಕ್ಸ್ಟು ಮ್ಯಾಪ್ ಅಂತೀವಿ. ಈ ಮ್ಯಾಪ್ 50% ಅಂತ ಹೇಳಿದೆ. ಇದಾದಮೇಲೆ ನೆಕ್ಸ್ಟು ಮ್ಯಾನುಫ್ಯಾಕ್ಚರಿಂಗು, ಸೀರಿಯಲ್ ನಂಬರ್ ಎಲ್ಲನೂ ಇದ್ರ ಮೇಲ್ಗಡೆ ಅವರ ಒಂದು ಲೇಬಲಿಂಗ್ ಮಾಡಿರ್ತಾರೆ. ಈ ABC ಫೈರ್ ಎಸ್ಟಿಂಗ್ವಿಷರಲ್ಲಿ ನೀವು ನೋಡಬೇಕಾಗಿರೋ ಅಂಥದ್ದು ಒಂದು, ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಜೊತೆಗೆ ಇದರಲ್ಲಿ ಇರೋ ಅಂಥ ಪೌಡರ್ನ ಏನು ಇಲ್ಲಿ ಮ್ಯಾಪ್ 50 ಅಂತ ಇದೆಯಲ್ಲ, ಅದು ಪೌಡರ್ ಆ್ಯಕ್ಚುಲಿ ಯೂಸ್ ಮಾಡೋ ಅಂಥದ್ದು ಇನ್ಸೈಡ್. ಆ್ಯಕ್ಚುಲಿ ಅದ್ರದ್ದು ಪರ್ಸೆಂಟೇಜ್ ಲೆವೆಲ್ ಎಷ್ಟಿದೆ. ಸೊ ಇದಾದಮೇಲೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ, ಎಲ್ಲರೂ ಭಾಳಷ್ಟು ಕಡೆ ನೀವು ಇದನ್ನು ನೋಡಿರ್ತೀರ. ಎಸ್ಟಿಂಗ್ವಿಷರ್ಸ್ನ ತುಂಬ ಕಡೆ ಇರುತ್ತೆ, ನೀವು ಎಲ್ಲೇ ಹೋದರೂ ಸಹ. ಈಗ ಏನಾಗುತ್ತೆ, ಪ್ರತಿಯೊಂದು ಕಮರ್ಷಿಯಲ್ ಬಿಲ್ಡಿಂಗ್ಗಳಾಗಿರ್ಬೋದು, ಅಥವಾ ಸ್ಕೂಲು, ಕಾಲೇಜು, ಇವನ್ ಮನೆಯಲ್ಲೂ ಕೂಡ ಇವಾಗ ಅಪಾರ್ಟ್ಮೆಂಟಲ್ಲೆಲ್ಲ ಒಂದೊಂದು ಫೈರ್ ಎಸ್ಟಿಂಗ್ವಿಷರ್ನ ಇಟ್ಕೊಳ್ತಾ ಇರ್ತಾರೆ. ವೆಹಿಕಲ್ಸಲ್ಲಿ ಇರುತ್ತೆ. ಸೊ ಎಲ್ಲ ಕಡೆನೂ ಬೇಕಾಗಿದೆ, ಇದೊಂಥರ ಪ್ರೈಮರಿ ನೀಡ್ ಆಗಿದೆ ಈಗ. ಸೊ ಈ ಎಸ್ಟಿಂಗ್ವಿಷರ್ನ ಹೇಗೆ ಆಪ್ರೇಟ್ ಮಾಡೋದು ಮತ್ತು ಇದನ್ನು ಯಾವುದು ಯೂಸ್ ಮಾಡ್ತಾರೆ ಅನ್ನೋದು ನಿಮಗೆ ನಾನು ಹೇಳ್ತೀನಿ. ಇಲ್ಲಿ ಇರೋವಂಥದ್ದು ಬಂದು ಡ್ರೈ ಕೆಮಿಕಲ್ ಪೌಡರ್ ಅಂತ ಹೇಳಿ, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಡ್ರೈ ಕೆಮಿಕಲ್ ಪೌಡರ್ ಎಸ್ಟಿಂಗ್ವಿಷರ್ ಅಂತ ಹೇಳಿ ಇದು ನಮ್ಮ ಹತ್ರ ಇರೋವಂಥದ್ದು. ಇದನ್ನು ನಾವು ABC ಅಂತಲೂ ಹೇಳ್ತೀವಿ, ಅಥವಾ ಡ್ರೈ ಕೆಮಿಕಲ್ ಪೌಡರ್ ಎಸ್ಟಿಂಗ್ವಿಷರ್ ಅಂತಲೂ ಸಹ ಹೇಳ್ತೀವಿ. ಸೊ ABC ಅಂತ ಹೇಳಿದ್ರೆ ಏನಂತ ಅಂದರೆ, ನಿಮಗೆ ಫೈರ್ನ ಕ್ಲಾಸ ಇದೆ. ABCDE ಕೂಡ ಇದೆ. ಇವಾಗ A ಅಂತ ಬಂದಾಗ ನಿಮಗೆ ಸಾಲಿಡ್ ಮೆಟೀರಿಯಲ್ಗಳೆಲ್ಲ ಬಂದುಬಿಡತ್ತೆ. ಅಂದರೆ ಲೈಕ್ ಪೇಪರ್ ಬರುತ್ತೆ, ವುಡ್ ಬರುತ್ತೆ, ಈ ಥರದ್ದೆಲ್ಲ ಬಂದು ಸಾಲಿಡ್ ಮೆಟೀರಿಯಲ್ ಆಗುತ್ತೆ. B ಟೈಪ್ ಅಂತ ಹೇಳಿದರೆ ನಿಮಗೆ ಪೆಟ್ರೋಲಿಯಂ ಮೆಟೀರಿಯಲ್ಗಳು, ಈಗ ಲಿಕ್ವಿಡ್ ಏನು ಬರುತ್ತೆ ಆ ಥರದ್ದನ್ನು, ಈಗ ಅದನ್ನು ಈಗ ಪೆಟ್ರೋಲು ಅಥವಾ ಏನು ಬೇರೆ ಥರ ಕೆಮಿಕಲ್ನ ಯೂಸ್ ಮಾಡ್ತೀವಿ ಆ ಥರದ್ದು. C ಅಂತ ಹೇಳಿದರೆ ಗ್ಯಾಸ್ ಪ್ರಾಡಕ್ಟ್ಗಳು ಬರುತ್ತೆ, ಅಲ್ಲಿಗೆ ಯೂಸ್ ಮಾಡುವಂಥ. ಇದನ್ನು ಇವ್ರು ಹೇಳೋ ಪ್ರಕಾರ ABC ಟೈಪ್ ಅಲ್ಲಿ 3 ಕಡೆನೂ ಯೂಸ್ ಮಾಡ್ಬೋದು ಅಂತ ಇದೆ. ನೆಕ್ಸ್ಟ್ D ಟೈಪ್ ಇದೆ, E ಟೈಪ್ ಇದೆ, ಎಲೆಕ್ಟ್ರಿಕಲ್ ಇದೆ, ಆಮೇಲೆ ಲಿಥಿಯಂ ಇದಕ್ಕೆ ಆದಂಥ ಫೈರ್ ಎಸ್ಟಿಂಗ್ವಿಷರ್ಗಳು ಕೂಡ ಇದ್ದಾವೆ. ಸೊ ನಮ್ಮ ಹತ್ರ ಇರೋವಂಥದ್ದು ಈಗ ABC ಟೈಪ್ ಇದೆ. ABC ಫೈರ್ ಎಸ್ಟಿಂಗ್ವಿಷರ್ನ ನಾವು ನಿಮಗೆ ತೋರಿಸ್ತಾ ಇರೋದು. ಈಗ BC ಅಂತೇಳಿ ಬರುತ್ತೆ, ಅಲ್ಲಿಗೆ ನಾವೇನು ಮಾಡ್ತೀವಿ, ಯೂಸ್ ಮಾಡಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಪೌಡರ್ ಟೈಪ್ ಇರುತ್ತೆ. ಜೊತೆಗೆ ನಿಮಗೆ CO2 ಅಂತೇಳಿ ಬರುತ್ತೆ. ಅದಾದಮೇಲೆ DG ಅಂತ ಏರಿಯಾಕ್ಕೆ ಮೆಕ್ಯಾನಿಕಲ್ ಫೋಮ್ ಟೈಪನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಲಿಥಿಯಮ್ದು ಬರುತ್ತೆ, ಬ್ಯಾಟ್ರಿಗಳಿಗೆ ಯೂಸ್ ಮಾಡಬೇಕು. ಈಗ ಎಲೆಕ್ಟ್ರಿಕಲ್ ಕಾರ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಬೈಕ್, ಆ ಥರ ಇರೋ ಕಡೆಗೆ ಆ ಲಿಥಿಯಮ್ ಬರುತ್ತೆ ಫೈರ್ ಎಸ್ಟಿಂಗ್ವಿಷರು. ಸೊ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಈ ಎಸ್ಟಿಂಗ್ವಿಷರಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋಂಥದ್ದು, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಒಂದು ಗೇಜ್ ಕಾಣಿಸ್ತಾ ಇದೆ. ಈ ಗೇಜಲ್ಲಿ ನಿಮಗೆ ಇನ್ ಕೇಸ್ ಏನಾದರೂ ಇದು 0 ಇದೆ, ಇಲ್ಲಿ 15 ಇದೆ, ಆ್ಯಂಡ್ ಇಲ್ಲಿ 30 ಬರುತ್ತೆ. ಸೊ ಈ ನೀಡಲ್ಲಿ ಬಂದು ನಿಮ್ಗೆ ಏನಾದರೂ ಈ ಕಡೆ 0 ಕಡೆ ಬಂದಿದೆ ಅಂತ ಹೇಳಿದರೆ, ಇದು ಪ್ರೆಷರು ಡ್ರಾಪ್ ಆಗಿದೆ, ಅಥವಾ ಇದನ್ನು ಯಾರು ಯೂಸ್ ಮಾಡಿದ್ದಾರೆ, ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅರ್ಥ. ಇನ್ನು ರೈಟ್ ಸೈಡ್ಗೆ ಇರೋಂಥ ಈ ರೆಡ್ ಕಲರ್ ಝೋನ್ಗೆ ಏನಾದ್ರು ಹೋಗಿದೆ ಅಂತ ಹೇಳಿದರೆ, ಡ್ಯೂ ಟು ಹೈ ಟೆಂಪ್ರೇಚರಿಂದ ಎಂಬಿಯಂಟ್ ಟೆಂಪ್ರೇಚರ್ ಏನಿರುತ್ತೆ ಅದರಿಂದಾಗಿ ಸಿಲಿಂಡರು ಹೈ ಪ್ರೆಷರಿಗೆ ಹೋಗಿದೆ ಅಂತ ಹೇಳಿ ಅರ್ಥ. ಇದು ಯಾವಾಗ್ಲೂ ಬಂದ್ಬಿಟ್ಟು ಮಿಡಲಲ್ಲಿ ಇರುತ್ತೆ, 15 ಬಾರ್ ಪ್ರೆಷರ್ ಇರುತ್ತೆ. ಫ್ರಮ್ ದ OEM ಇಂದ ಏನು ಕೊಡಬೇಕಾದ್ರೆ ನಿಮಗೆ ಈ ಮೆಟೀರಿಯಲ್ ಬಂದು 15 ಬಾರ್ ಪ್ರೆಷರಲ್ಲಿ ಇರುತ್ತೆ. ಸೊ ಇದ್ರ ಒಳಗಡೆ ಬಂದ್ಬಿಟ್ಟು ಈಗ ಏನಿರುತ್ತೆ, ಪೌಡರ್ ಇರುತ್ತೆ, ಮೋನೋಅಮೋನಿಯಂ ಫಾಸ್ಫೇಟು, ಜೊತೆಗೆ ನೈಟ್ರೋಜನ್ ಇರುತ್ತೆ. ಇದು ಒಳಗಡೆ ಒಂದು ಸೈಫನ್ ಟ್ಯೂಬ್ ಇರುತ್ತೆ. ಈ ಪ್ರೆಷರೇ ಅಲ್ಲಿ ಒಳಗಡೆ ಸ್ಟೋರ್ ಆಗಿರುತ್ತೆ. ಆ ಪ್ರೆಷರನ್ನು ನಾವು ಇಲ್ಲಿ ಏನು ಲಿವರ್ ಇರುತ್ತಲ್ಲ, ಈ ಲಿವರನ್ನು ನಾವು ರಿಲೀಸ್ ಮಾಡಿದರೆ, ಈ ಲಿವರ್ನ ರಿಲೀಸ್ ಮಾಡಿದಾಗ ನಮಗೆ ಆ ಪೌಡರು ಮತ್ತು ನೈಟ್ರೋಜನ್ ಪ್ರೆಷರ್ ಎಂದು ಹೊರಗಡೆ ಬರುತ್ತೆ, ಬೆಂಕಿನ ಎಸ್ಟಿಂಗ್ವಿಷ್ ಮಾಡೋಕ್ಕಾಗತ್ತೆ. ಇವಾಗ ಈ ಎಸ್ಟಿಂಗ್ವಿಷರ್ನ ಹೇಗೆ ಯೂಸ್ ಮಾಡೋದು ಅಂತೇಳಿ, ABC ಪೌಡರ್ ಟೈಪ್ ಎಸ್ಟಿಂಗ್ವಿಷರ್ನ ಯೂಸ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಅಂತ ಇರುತ್ತೆ. ಅದನ್ನು ನಾವು PASS ಅಂತ ಹೇಳ್ತೀವಿ. ಆ ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ಫಸ್ಟು ಇನಿಷಿಯಲ್ ಬಂದು ಒಂದು ಟ್ಯಾಗ್ ಹಾಕಿರ್ತಾರೆ, ಇದರಲ್ಲಿ ಈ ಟ್ಯಾಗ್ ಇರುತ್ತೆ. ಸೊ ಈ ಟ್ಯಾಗನ್ನು ಜಸ್ಟ್ ಈಸಿಯಾಗಿ ರಿಮೂವ್ ಮಾಡ್ಬೋದು. ಇದು ಮಾಡಿ ಆದಮೇಲೆ ನೆಕ್ಸ್ಟು ಇಲ್ಲಿ ಒಂದು ಪಿನ್ ಇದೆ, ಪುಲ್ ದ ಪಿನ್
ಏನು ಈ ಪಿನ್ ಕೊಟ್ಟಿರ್ತಾರೆ ನೋಡಿ, ಇದು ಎರಡು ಬಂದ್ಬಿಟ್ಟು ಇದನ್ನ ನಾನು ಈಗ ಲಿವರನ್ನ ಪ್ರೆಸ್ ಮಾಡಿದ್ರು ಪ್ರೆಸ್ ಆಗಲ್ಲ, ಬಿಕಾಸ್ ಇದು ಬಂದ್ಬಿಟ್ಟು ಇನ್ಸರ್ಟ್ ಆಗಿದೆ. ಸೊ ಇದನ್ನ ಫಸ್ಟ್ ರಿಮೂವ್ ಮಾಡಬೇಕು. ಪುಲ್ ದ ಪಿನ್ ತೆಗೆದಾದ್ಮೇಲೆ ನೆಕ್ಸ್ಟ್ ಏಮ್ ಅಟ್ ದ ಬೇಸ್ ಆಫ್ ಫೈರ್, ಅಂದ್ರೆ ಈ ಬೆಂಕಿ ಎಲ್ಲ ಆಗ್ತಾ ಇದೆ ಅದರ ಬೇಸ್ನ ನೋಡ್ಬೇಕು. ಈಗ ಇನ್ ಕೇಸ್ ಅದೇನೋ ಒಂದು 2 ಫೀಟ್ ಅಥವಾ 3 ಫೀಟ್ ಹೈಟಲ್ಲಿ ಫೈರ್ ಇದಾಗ್ತಾ ಇದೆ ಅಂದಾಗ ಅದ್ರದ್ದು ಬೇಸ್ ಏನಿರುತ್ತೆ ಆ ಬೇಸಲ್ಲಿ ನೋಡಬೇಕು, ಆ ಗ್ರೌಂಡ್ ಲೆವೆಲ್ ಅಲ್ಲಿ ಏನಿರುತ್ತೆ ಎಲ್ಲ ಆಗ್ತಾ ಇದೆ ಅಂತೇಳಿ. ಅದಾದ್ಮೇಲೆ ನೆಕ್ಸ್ಟು ಇದನ್ನ ಲಿವರ್ ಇದೆ ನೋಡಿ, ಈ ಲಿವರ್ ಅಥವಾ ಹ್ಯಾಂಡಲ್ ಅಂತೀವಲ್ವಾ, ಇದನ್ನ ಸ್ಕ್ವೀಸ್ ಮಾಡಬೇಕು. ಆಕ್ಚುಲಿ ಸ್ಕ್ವೀಸ್ ದ ಲಿವರ್ ಅಂಡ್ ನೆಕ್ಸ್ಟ್ ಸ್ವೈಪ್ ಮಾಡೋದು. ಹೇಗೆ ನೀವು ಈಗ ಈ ಕಡೆಗೆ ಸ್ವೈಪ್ ಮಾಡ್ತಾ ಬರಬೇಕು. ಸೊ ಎಸ್ಟಿಂಗ್ವಿಷರ್ ಇರುತ್ತಲ್ವಾ ಇದನ್ನ ಇಟ್ಕೊಂಡು ಸ್ವೈಪ್ ಮಾಡಬೇಕು. ಸೊ ನಿಮಗೆ PASS ಅಂತ ಹೇಳಿದ್ರೆ ಫಸ್ಟು ಪುಲ್ ದ ಪಿನ್, ಏನಿದು ಪಿನ್ ಕಾಣಿಸ್ತಾ ಇದೆ ಆ ಪಿನ್ನ ತೆಗಿಬೇಕು. ಅದಾದ್ಮೇಲೆ ನೆಕ್ಸ್ಟು ಏಮ್ ಅಟ್ ದ ಬೇಸ್ ಆಫ್ ಫೈರ್, ಆ ಫೈರ್ ಎಲ್ಲ ಆಗ್ತಿದೆ ಅದನ್ನ ನೋಡಬೇಕು. ಅದಾದ್ಮೇಲೆ ಸ್ಕ್ವೀಸ್ ದ ಲಿವರ್, ಆಕ್ಚುಲಿ ಅದನ್ನ ಪ್ರೆಸ್ ಮಾಡಬೇಕು ಅಥವಾ ಹಿಂಡಬೇಕು ಅಂತ ಹೇಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ವೀಪ್ ಸೈಡ್ ಟು ಸೈಡ್, ಅಂದ್ರೆ ನೀವು ಹೇಗೆ ಈಗ ಗುಡಿಸ್ತಿರಲ್ಲ ಲೈಕ್ ಆ ತರ ಈ ಕಡೆ ಸ್ವೀಪ್ ಮಾಡಬೇಕಾಗತ್ತೆ. ಅವಾಗ ನಿಮಗೆ ಆ ಫೈರ್ ಎಸ್ಟಿಂಗ್ವಿಶ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಅಲ್ಲಿ ಇಮಿಡಿಯೇಟ್ ಡಿಸ್ಚಾರ್ಜ್ ಕೂಡ ಇರುತ್ತೆ. ಲೈಕ್ ನೀವು ಫೈರ್ಗೆ ಏನು ಲಿವರ್ ಇರುತ್ತೆ ಅದನ್ನ ನೀವು ಸ್ಕ್ವೀಸ್ ಮಾಡಿದಾಗ ಇದರಲ್ಲಿ ವಿತಿನ್ ಲೈಕ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇದು ಒಳಗಡೆ ಇರೋಂತಹ ಪೌಡರು ಹೊರಗಡೆಗೆ ಬರುತ್ತೆ. ಸೊ ಇದಾದ್ಮೇಲೆ ಕೆಲವೊಂದು ಕಂಪನಿಯವರು ಈಗ ಒನ್ಸ್ ಇದು ಯೂಸ್ ಆದ್ಮೇಲೆ ಮತ್ತೆ ರೀಫಿಲ್ ಕೂಡ ಮಾಡ್ಬೋದು. ಇದನ್ನ ರೀಫಿಲ್ ಮಾಡೋಕ್ಕೆ ಕೆಲವೊಂದು ಕಂಪನಿಯವರು ಲೈಕ್ 1 year ವಾರಂಟಿ ಕೊಡ್ತಾರೆ, 2 year ಕೊಡ್ತಾರೆ. ಕೆಲವರು ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು 5 year ಕೂಡ ಕೊಡ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರ್ಯಾಂಡ್ಸ್ಗಳಿದ್ದಾವೆ. ಸೊ ಇದರಲ್ಲಿ ನೀವು ಯಾವುದೇ ಈ ಫೈರ್ ಎಸ್ಟಿಂಗ್ವಿಷರ್ ತಗೊಂತೀರಾ ಅಂತ ಇದ್ದಾಗ ಇದರಲ್ಲಿ ನೋಡ್ಬೇಕಾಗಿರೋಂಥದ್ದು ಮ್ಯಾಪ್ ಮೋನೋ ಅಮೋನಿಯಂ ಫಾಸ್ಫೇಟ್ ಇದು ಎಷ್ಟಿದೆ ಅಂತ ಇದರ ಲೆವೆಲ್ ಅನ್ನ ನೀವು ನೋಡಬೇಕು. ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಬೇಕು ಅಂತ ಹೇಳಿದ್ರೆ ಮೆಸೇಜ್ ಮಾಡಿ ಅಥವಾ ಪಿಂಗ್ ಮಾಡಿ ಅಥವಾ ಕಾಲ್ ಮಾಡಿ, ಅವಾಗ ಹೇಳ್ತೀವಿ. ಥ್ಯಾಂಕ್ ಯು.